ಹಾಯ್ ಹಲೋ ನಮಸ್ಕಾರ ಕರುನಾಡು. ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಪ್ರೀತಮ್ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ನ ಮೊದಲನೆಯ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ನಿಮ್ಗಳೆಲ್ಲ ಸಹಕಾರ ತುಂಬ ಇಂಪಾರ್ಟೆಂಟು. ಎಲ್ಲರೂ ಕೊನೆ ತನಕ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ತೋರ್ಸೋಕೊಟ್ಟಿರೋದು ಸುಮಾರು 900 ವರ್ಷಗಳ ಇತಿಹಾಸ ಇರುವಂಥ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಮತ್ತು ಆ ಊರು ಯಾವುದಪ್ಪ ಅಂತಂದರೆ ನಮ್ಮ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಉಂಡಿಗನಾಳು ಗ್ರಾಮ. ಈ ಊರಿಗೆ ಉಂಡಿಗನಾಳು ಅಂತ ಹೇಗೆ ಹೆಸರು ಬಂತು, ಈ ಊರಿನ ಇತಿಹಾಸ ಏನು, ಈ ಊರಿಗೂ ಮತ್ತು ಗುಜರಾತ್ಗೂ ಇರುವಂತಹ ಸಂಬಂಧ ಆದರೂ ಏನು, ಕನೆಕ್ಷನ್ ಎಲ್ಲಿಂದ ಎಲ್ಲಿಗೆ ಹೇಗೆ ಬಂತು, ಮತ್ತು ಇದರಲ್ಲಿ ನಡೆದಿರ್ತಕ್ಕಂತಹ ಒಂದು ಯುದ್ಧ ಹೇಗೆ ನಡೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನಮ್ಮೂರ ಇತಿಹಾಸನ ತಿಳ್ಕೊಂಬರೋಣ. ಬನ್ನಿ ಗೆಳೆಯರೆ, ನಾನೀಗ ತೋರಿಸ್ತಾ ಇರೋದು ಹೊಯ್ಸಳರ ಕಾಲದ ಸುಮಾರು 900 ವರ್ಷಗಳ ಹಿಂದೆ, ಅಂದರೆ 11ನೇ ಶತಮಾನದಲ್ಲಿ ಕಟ್ಟಿರೋದಂತಹ ಒಂದು ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ನಾವೀಗ ನೋಡ್ತಾ ಇದ್ದೀವಿ 900 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂತಹ ಒಂದು ಜಟ್ಟಿ ಸಮುದಾಯ ಏನು ಒಂದು ಊರನ್ನ ಆಳ್ವಿಕೆ ಮಾಡ್ತಾಯಿತ್ತು. ಆ ಜಟ್ಟಿ ಸಮುದಾಯ ಎಲ್ಲಿಂದ ಬಂತು, ಇಲ್ಲಿಗೆ ಬಂದು ಅವರು ಯಾವ ರೀತಿ ನೋಡಿದ್ರು ನೋಡಿ ಗೆಳೆಯರೆ. ಇದೇ ಈ ಊರಿನ ಒಂದು ದೇವಸ್ಥಾನ. ಈ ದೇವಸ್ಥಾನನ ನೀವು ಹೊರಗಡೆಯಿಂದ ನೋಡಿದ್ರೆ ಒಂದು ಸಾಮಾನ್ಯ ದೇವಸ್ಥಾನ ಥರ ಕಾಣುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡಿದ್ರೆ ಇದ್ರ ವಿಶೇಷತೆ ಏನು ಅಂತ ಗೊತ್ತಾಗುತ್ತೆ. ಈಗ ನೋಡಿ ಗೆಳೆಯರೆ, ಈ ದೇವಸ್ಥಾನದ ನಾವು ಒಳಭಾಗಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಸಂಪೂರ್ಣವಾಗಿ ಅಂದರೆ 75% ಹೊಯ್ಸಳರ ಶೈಲಿ ದೇವಸ್ಥಾನ ಆಗಿದೆ. ನೀವು ಈ ಕಂಬಗಳನ್ನೆಲ್ಲ ನೋಡ್ಬೋದು. ನೀವು ಹಳೇಬೀಡು ಮತ್ತು ಬೇಲೂರಲ್ಲಿ ನೋಡಿರ್ತಕ್ಕಂಥ ಕಂಬಗಳ ಶೈಲಿಯಲ್ಲೇ ಇದೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದು ತ್ರಿಕೂಟಾಚಲ ದೇವಸ್ಥಾನ. ಅಂದರೆ ಒಂದೇ ದೇವಸ್ಥಾನದಲ್ಲಿ 3 ಗರ್ಭಗುಡಿ ಇರತಕ್ಕಂತಹ ಒಂದು ದೇವಸ್ಥಾನನ ತ್ರಿಕೂಟಾಚಲ ಅಂತ ಕರೀತಾರೆ. ನಿಮಗೆ ಯಾವ್ಯಾವ ದೇವರು ಇದೆ, ಯಾವ್ಯಾವ ದೇವಸ್ಥಾನ ಇದೆ ಅಂತ ಮುಂದೆ ತೋರಿಸ್ತಾ ಹೋಗಿ. ನಾನು ಬಂದಿದ್ದ ಸಮಯಕ್ಕೆ ಸರಿಯಾಗಿ ಆ ತಾಯಿಗೆ ಮಹಾಮಂಗಳಾರತಿ ನಡೀತಾ ಇತ್ತು. ಸೊ ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ, ನಾನು ಬಂದು ಆ ತಾಯಿ ಹತ್ರ ಆಶೀರ್ವಾದ ತಗೊಂಡು ಮುಂದೆ ವಿಡಿಯೋ ಮಾಡ್ತಾ ಹೋಗ್ತೀನಿ ನೋಡಿ. ಈ ಪೂಜೆ ಆದ ನಂತರ ಈ ತಾಯಿ ಅಂದರೆ ಈ ದೇವರ ವಿಗ್ರಹದಲ್ಲಿರತಕ್ಕಂಥ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿನ ಅರ್ಚಕರಾದಂಥ ಪ್ರಭಾಕರ್ ಅವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದಾದ ನಂತರ ಇದ್ರ ಹಿಂದೆನೇ ಇರೋ ನಿಂಬುಜಾ ದೇವಿ ದೇವಸ್ಥಾನದ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಬಲಗಡೆ ಕತ್ತಿ ಇದೆ, ಅದು ಬಲಗಡೆ ಒಂದು ತ್ರಿಶೂಲ ಹಿಡ್ಕೊಂಡಿದೆ. ಬಲಗಡೆ ತ್ರಿಶೂಲ ಹಿಡ್ಕೊಂಡಿದೆ, ತ್ರಿಶೂಲ ಕಾಣಿಸಲ್ಲ, ತ್ರಿಶೂಲ ಹಿಡ್ಕೊಂಡಿದೆ. ಎಡಗಡೆ ಡಮರುಗ ಇದೆ. ಇಲ್ಲಿ ಮಹಿಷಾಸುರ ಮರ್ದಿನಿ ನೋಡಿ, ಇದು ಮಹಿಷಾಸುರ ಮರ್ದಿನಿ ನೋಡಿ. ಮಹಿಷಾಸುರನಿಗೆ ಇದನ್ನ ತ್ರಿಶೂಲವನ್ನು ಹಾಕಿದೆ ನೋಡಿ, ತ್ರಿಶೂಲವನ್ನು ಹಾಕಿದೆ, ಕಾಣುತ್ತಾ ಕಾಣುತ್ತೆ, ತ್ರಿಶೂಲವನ್ನು ಹಾಕಿದೆ. ಆಮೇಲೆ ಸಿಂಹವಾಹಿನಿ, ಸಿಂಹ ಇದೆ, ಸಿಂಹವಾಹಿನಿ. ಇದು ಕತ್ತು ಸ್ವಲ್ಪ ಓರೆ ಆಗಿರೋದ್ರಿಂದ ಏನು ಅದು? ಇದು ಕತ್ತು ಓರೆ ಆಗಿರೋದು ಅಂತಂದ್ರೆ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ, ಮುಂಚೆ ಇದು ಆರ್ಭಟ ಜಾಸ್ತಿ ಇತ್ತು. ಆರ್ಭಟ ಇದ್ದಾಗ ಯಾರಿಗೂ ಪೂಜೆ ಮಾಡಕ್ಕೆ ಮಟ್ಟಕ್ಕೆ ಹೆದರಿಕೆ ಆಗೋದು, ಯಾರು ಹೊರಗಡೆಯಿಂದ ಯಾರು ಜನ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಜ್ಯೋತಿಷ್ಕರನ್ನ ಹೋಗಿ ಕೇಳೋ ಹೊತ್ತಿಗೆ ಎಡಗಡೆ ಚಲಿಕೇಶನ್ ನಿಲ್ಸಿದ್ದಾರೆ, ನಿಮಗೆ ಇದ್ರ ಆರ್ಭಟ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆವಾಗಿಂದ ಸ್ವಲ್ಪ ಕತ್ತು ಇದಾಗಿದೆ ಅಂತ ಹೇಳ್ತಾರೆ. ಅವಾಗಿಂದ ಕತ್ತು ಒಂದ್ ಸ್ವಲ್ಪ ಇದಾಗಿದೆ ಅಂತ ಅದಂತ ಚಲಿಕೇಶನ್ ನಿಲ್ಸಿದ್ದಾರೆ. ನೀವು ನೋಡ್ಬೋದು, ಈ ತಾಯಿ ಚಾಮುಂಡೇಶ್ವರಿಯ ಗರ್ಭಗುಡಿಯ ಪಕ್ಕದಲ್ಲಿ ಶ್ರೀ ಭವಾನಿ ಶಂಕರನ ಒಂದು ಗರ್ಭಗುಡಿ ಸಮೇತ ಇದೆ. ಈಗ ನೀವು ನೋಡ್ತಾ ಇರೋದು ಭವಾನಿ ಶಂಕರರ ಒಂದು ವಿಗ್ರಹ ಅಂತ ಹೇಳ್ಬೋದು. ಇದು ಒಂದು ತ್ರಿಕೂಟಾಚಲ ದೇವಸ್ಥಾನ ಅಂತ ಆವಾಗಲೇ ಹೇಳಿದ್ದೀನಿ. ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು, ಆ ದೇವಸ್ಥಾನದ ಮುಂದ್ಗಡೆ, ಆ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಹೊಯ್ಸಳರ ಕಾಲದ ಗಣಪತಿಯ ಒಂದು ವಿಗ್ರಹ ಯಾರೋ ಕಿಡಿಗೇಡಿಗಳು ನಾಶ ಮಾಡೋಕ್ಕೋಸ್ಕರ ಸ್ವಲ್ಪ ಎಲ್ಲ ಹಾಳಾಗ್ಬಿಟ್ಟಿದೆ. ನೀವು ನೋಡ್ಬೋದು ಸಂಪೂರ್ಣ ಹೊಯ್ಸಳ ಶೈಲಿಯಲ್ಲಿ ಈ ವಿಗ್ರಹ ಇದೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು 2 ಎಡೆ ಸರ್ಪ ಮತ್ತು ಒಂದು 7 ಎಡೆ ಸರ್ಪ ನೋಡ್ಬೋದು. ಈಗ ನಮ್ಮ ಕಡೆ ಎಲ್ಲ ಅದು ನಮ್ಮ ಹಿಂದೂಗಳ ಧರ್ಮದಲ್ಲಿ ನಾಗಪೂಜೆಯನ್ನು ಮಾಡೇ ಮಾಡ್ತೀವಿ.
ಸೊ ಅದಾದ ನಂತರ ಇಲ್ಲಿ ನೋಡಿ ನೀವು, ಇದು ಒಂದು ಕಲ್ಲು, ಇದು ಯಾವುದ್ರದ್ದೊಂದು ಗೊತ್ತಿಲ್ಲ, ಸಿಕ್ಕಿರೋದನ್ನ ತೆಗೆದಿಟ್ಕೊಂಡಿದ್ದಾರೆ. ಈ ಕಡೆ ಸರಸ್ವತಿ ತಾಯಿ ವೀಣೆ ನುಡಿಸ್ತಾ ಇದ್ದಾರೆ. ಮತ್ತು ಈ ಕಡೆ ಬಂದ್ಬಿಟ್ಟು ಒಂದು ಗಣೇಶನ ವಿಗ್ರಹ, ಮಧ್ಯದಲ್ಲಿರೋಂಥದ್ದು ಸಪ್ತಮಾತೃಕೆಯರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಗಣೇಶನ ವಿಗ್ರಹವನ್ನು ಸಮೇತ ನಾವು ಕಾಣ್ಬೋದು. ನೀವು ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಶಿವನ ದೇವಾಲಯದಲ್ಲಿ ಯಾವಾಗಲೂ ಒಂದೇ ಒಂದು ವಿಗ್ರಹ ಇರುತ್ತೆ, ನಂದಿ ವಿಗ್ರಹ. ಇಲ್ಲಿ ನಾವು ಈ ಅರ್ಚಕರನ್ನ ಕೇಳಿದಾಗ ಗೊತ್ತಾಗಿದ್ದು ಈ ವಿಗ್ರಹ ಬಂದ್ಬಿಟ್ಟು ನಂದಿ ವಿಗ್ರಹ ಅಂತ ಹೇಳ್ಬಿಟ್ಟು ಹೇಳಿದರು. ಮತ್ತು ಇದು ಬಂದ್ಬಿಟ್ಟು ಭೃಂಗಿ. ಒಂದೇ ದೇವಸ್ಥಾನದಲ್ಲಿ ಭೃಂಗಿ ಮತ್ತು ನಂದಿ ಎರಡೂ ಕೂತಿರತಕ್ಕಂಥದ್ದು ಈ ದೇವಾಲಯದ ಇನ್ನೊಂದು ಒಂದು ವಿಶೇಷ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದು ನೋಡಿ, ಇದು ಭೃಂಗಿ, ಇದು ನಂದಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಬಂದ್ಬಿಟ್ಟು ಅದೇ ದೇವಾಲಯದಲ್ಲಿ ಇರ್ತಕ್ಕಂಥ ಇನ್ನೊಂದು ಗರ್ಭಗುಡಿ. ಅದೇ ಆಗಲೇ ಹೇಳಿದ್ನಲ್ಲ, ತ್ರಿಕೂಟಾಚಲ ಅಂತ ಹೇಳ್ಬಿಟ್ಟು, ಒಂದರಲ್ಲಿ ಚಾಮುಂಡಿ ತಾಯಿ, ಇನ್ನೊಂದರಲ್ಲಿ ಭವಾನಿ ಶಂಕರ. ಈ ಗರ್ಭಗುಡಿಯಲ್ಲಿ ಇರತಕ್ಕಂಥ ಚೆನ್ನಕೇಶ್ವರನ ವಿಗ್ರಹ. ನಿಮಗೆ ಈ ಚೆನ್ನಕೇಶ್ವರನ ವಿಗ್ರಹಕ್ಕೂ ಒಂದು ಕತೆ ಇದೆ, ಅದನ್ನು ನಿಮಗೆ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ವಿಡಿಯೋನ ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್. ಇದು ಚೆನ್ನಕೇಶವನ ದೇವಾಲಯ. ಇದಿಷ್ಟು ಗೆಳೆಯರೇ ಈ ದೇವಾಲಯದ ಒಳಗಡೆ ಇರೋಂಥ ವಿಚಾರ. ಇನ್ನು ಮುಂದೆ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಈ ಊರಿನ ಇತಿಹಾಸ ಮತ್ತು ಇಂಟ್ರೆಸ್ಟಿಂಗ್ ವಿಚಾರ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ. ಇದು ಶ್ರೀ ನಿಂಬುಜಾ ದೇವಿ ಅಮ್ಮನವರ ದೇವಾಲಯ. ಇಲ್ಲಿ ಕಾಣ್ಬೋದು, ಆ ನಿಂಬುಜಾ ದೇವಿಗೆ ಜಟ್ಟಿಗಳನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ. ಅದಕ್ಕೂ ಒಂದು ಕತೆ ಇದೆ, ನಿಂಬುಜಾ ದೇವಿ ಮತ್ತು ಜಟ್ಟಿಗಳ ಮೂಲತಃ ಕತೆ ಇದೆ, ತೋರಿಸ್ತೀನಿ. ಇದು ಮೂಲತಃ ಜಟ್ಟಿ ಜನಾಂಗದ ಕುಲದೇವತೆ ಈ ದೇವರದ್ದು. ಇದರ ಹೆಸರು ನಿಂಬುಜಾದೇವಿ ಅಂತ. ಈ ದೇವರನ್ನು ಸಹ ತಗೊಂಡ್ಬಂದ್ರು ಅಂತವ ಹೇಳ್ತಾರೆ. ಎಲ್ಲಿಂದವ? ಗುಜರಾತಿಂದವ, ಗುಜರಾತಿಂದ ಬರೋಡ ಡಿಸ್ಟ್ರಿಕ್ಟಿಂದವ ವಡೋದರ ಅಂತ ಇತ್ತಲ್ಲ, ಅಲ್ಲಿಂದ ತಗೊಂಬಂದ್ರು ಅಂತ ಹೇಳ್ತಾರೆ. ಇಲ್ಲ, ಇದು ಇಲ್ಲೇ ಸ್ಥಾಪನೆ ಮಾಡಿದ್ದು, ಇಲ್ಲೇ ವಿಗ್ರಹವನ್ನು ಮಾಡಿ ಇಲ್ಲೇ ಸ್ಥಾಪನೆ ಮಾಡಿದ್ದು ಅಂತಲೂ ಈ ಥರ ಇದೆ. ಇದು ಈ ಜಟ್ಟಿ ಜನಾಂಗದ ಇದು ಕುಲದೇವತೆ. ಈ ದೇವರಿಗೆ ಒಟ್ಟು 6 ಕೈ ಇದೆ ನೋಡಿ. ಬಲಗಡೆಯ ವಿಷ್ಣು ಚಕ್ರ, ಬಲಗಡೆಯ ತ್ರಿಶೂಲ ಇದೆ, ಬಲಗಡೆ ತ್ರಿಶೂಲ ಇದೆ, ಬಲಗಡೆ ಜಪಸರ ಇದೆ, ಜಪಮಾಲೆ ಜಪಸರ. ಆಮೇಲೆ ಎಡಗಡೆ ಡಮರುಗ ಇದೆ, ಒಂದರಲ್ಲಿ ಡಮರುಗ ಇದೆ. ಆಮೇಲೆ ಎಡಗಡೆಯ ಅಕ್ಷಯ ಪಾತ್ರ ಇದೆ, ಒಂದರಲ್ಲಿ ಅಕ್ಷಯ ಪಾತ್ರ ಇದೆ. ಎಡಗಡೆಯ ಶಂಖ ಇದೆ, ಇನ್ನೊಂದು ಆ ಕಡೆ ಇದೆ ಫ್ರೆಂಡ್ಸ್, ಗೊತ್ತು ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಶಂಖ ಇದೆ. ಇದು ನವಿಲು ವಾಹನ. ಓಕೆ ನೋಡಿ, ಇದು ನವಿಲು ವಾಹನ. ನವಿಲು, ಹೌದೌದು ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ನವಿಲಿನ ಚಿತ್ರ. ನವಿಲು ಆಕ್ಚುಲಿ ಈ ಕಡೆ ನೋಡಿ, ನೀಟಾಗಿ ಕಾಣುತ್ತೆ. ನವಿಲು ವಾಹನ ಇದು. ಹೌದು, ನವಿಲು ವಾಹನ. ನವಿಲು ಆಹಾರ ಹಾವು ನೋಡಿ, ಹೆಡೆ ಬಿಟ್ಟಿದೆ. ಹೌದೌದು, ಆ ನವಿಲಿನ ಬಾಯಿಂದ ಹಾವು ಹೊರಗಡೆ ಬಂದಿದೆ, ಕಾಣಿಸ್ತಾ ಇದೆ ನಿಮ್ಗೆ. ಕೆಳಗಡೆ ಎಡೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ನಿಂಬುಜಾದೇವಿಯವರ ಜಟ್ಟಿ ಜನಾಂಗದ ಕುಲದೇವತೆ. ಇದು ಜಟ್ಟಿ ಜನಾಂಗದವರ ಕುಲದೇವತೆ ನಿಂಬುಜಾದೇವಿ ಅಮ್ಮನವರು. ಇದಿಷ್ಟು ಆಯಿತು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಊರಿನ ಇತಿಹಾಸದ ಬಗ್ಗೆ ಇರತಕ್ಕಂಥ ಶಿಲಾಶಾಸನ ಮತ್ತು ಕುರುಹುಗಳು. ಇದು ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂಥ ಒಂದು ಶಿಲಾಶಾಸನ. ಇದು ಆ ಭವಾನಿ ಶಂಕರನ ದೇವಾಲಯವನ್ನು ಉದ್ಘಾಟನೆ ಮಾಡಿದಾಗ ಹೊಯ್ಸಳ ದೊರೆ ವಿಷ್ಣುವರ್ಧನ ಬಂದು ಹೋದಾಗ ಕಟ್ಟಿಸಿರ್ತಕ್ಕಂಥ ಒಂದು ಶಿಲಾಶಾಸನ. ಇದು ಸುಮಾರು ಬೇಲೂರಿನ ಚೆನ್ನಕೇಶವನ ದೇವಸ್ಥಾನ ಕಟ್ಟಿ 23 ವರ್ಷಗಳ ನಂತರ ಕಟ್ಟಿರೋದು ಅಂತ ಹೇಳ್ಬಿಟ್ಟು ಕೆಲವು ಕಡೆ ಬರೆದಿದ್ದಾರೆ. ಇದು ಮಾಸ್ತಿ ಕಲ್ಲು ಅಂತ ಹೇಳ್ತೀವಿ, ಅಂದರೆ ಮಹಾಸತಿ ಕಲ್ಲು. ಈ ಯುದ್ಧದಲ್ಲಿ ಯಾರು ತೀರೋದಾಗ ಆ ಗಂಡನ ಜೊತೆ ಅಂದರೆ ಗಂಡನ ಒಂದು ಶವ ಸಂಸ್ಕಾರ ಮಾಡಬೇಕಾದ್ರೆ ಹೆಂಡ್ತಿನ ಹೋಗ್ಬಿಟ್ಟು ಚಿತೆ ಹತ್ತುತ್ತಾ ಇದ್ರು. ಸೊ ಆ ಒಂದು ಈ ಮಹಿಳೆಯರ ಒಂದು ನೆನಪಿಗೋಸ್ಕರ ಮಹಾಸತಿ ಕಲ್ಲು ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಇದೆಲ್ಲ ಅದೇ ಕಲ್ಲು. ಇಷ್ಟು ಹೇಳ್ತಾ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಜಟ್ಟಿಗಳಿಗೂ ಈ ಊರಿಗೂ ಏನು ಸಂಬಂಧ, ವಜ್ರಮುಷ್ಟಿ ಹೇಗೆ ಹುಡ್ತು, ವಜ್ರಮುಷ್ಟಿ ಕಾಳಗ ಹೇಗೆ ಹುಡ್ತು, ಮತ್ತು ಈ ಉಂಡಿಗನಾಳಿನ ಮೇಲೆ ದಂಡೆತ್ತಿ ಬಂದಂತಹ ರಾಜಕುಮಾರಿ ಯಾರು, ಆ ಯುದ್ಧದಲ್ಲಿ ಏನೇನು ಮಾಡಿದ್ರು, ಆ ಯುದ್ಧ ಹೇಗೆ ನಡೀತು,
ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಯುದ್ಧ ಕಾಲದಲ್ಲಿ ಆಚರಿಸಿರ್ತಕ್ಕಂಥ ಒಂದು ಬಲಿ ಕೊಡುವ ಒಂದು ಆಚರಣೆ ಏನಿತ್ತು ಅದು ತುಂಬ ವಿಶೇಷವಾಗಿದೆ. ಅದ್ರ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.